Hi students, good morning. The chapter changes around us. Yesterday class we have studied about some topics, can all changes reverse and not reverse, and some activities. Today we are discussing the new chapter 6.2, page number 48. Could there be other ways to bring changes? ಮೀನ್ಸ್ ನಾವಿಲ್ಲಿ ಚೇಂಜಸ್ ಮಾಡೋಕ್ಕೆ ಒಂದು ಬದಲಾವಣೆ ತರೋಕ್ಕೆ ಬೇರೆ ರೀತಿ ಇರೋವಂಥ ಒಂದು ವೇಸ್ ಅಥವಾ ಒಂದು ಮಾರ್ಗ ಅಂತ ಹೇಳ್ತಾ ಹೋಗ್ಬೋದು. ವಿ ಹ್ಯಾವ್ ಸೀನ್ ದ ಟೂಲ್ಸ್ ವಿಚ್ ಆರ್ ಯೂಸ್ಡ್ ಟು ಡಿಗ್ ದ ಸಾಯಿಲ್. ಇಲ್ಲಿರುವಂತಹ ಒಂದು ಕೆಲವಷ್ಟು ನೀವು ಟೂಲ್ಸ್ನ ನೋಡಿದ್ದೀರಾ. ಈ ಒಂದು ಟೂಲ್ಸ್ನ ನಾವು ಒಂದು ಡಿಗ್ ಮಾಡೋಕ್ಕೋಸ್ಕರ, ಒಂದು ಅಗಿಯೋಕ್ಕೋಸ್ಕರ, ಒಂದು ಮಣ್ಣು ಅಗಿಯೋಕ್ಕೋಸ್ಕರ ಯೂಸ್ ಮಾಡುವಂಥ ಕೆಲವು ಟೂಲ್ಸ್ಗಳು. ಹ್ಯಾವ್ ಯು ಎವರ್ ಸೀನ್ ಹೌ ದಿ ಐರನ್ ಬ್ಲೇಡ್ ಇನ್ ದೀಸ್ ಟೂಲ್ಸ್ ಟು ಫಿಕ್ಸ್ಡ್ ದಿ ವುಡನ್ ಹ್ಯಾಂಡಲ್ಸ್? ಮೀನ್ಸ್ ಒಂದು ವುಡನ್ ಟೂಲ್ಸ್ನ ನಾವಿಲ್ಲಿ ಐರನ್ ಬ್ಲೇಡ್ನ ನಾವು ಫಿಕ್ಸ್ ಮಾಡ್ತೀವಿ. ಒಂದು ವುಡನ್ ಟೂಲ್ಸ್ಗೆ ಒಂದು ಐರನ್ ಬ್ಲೇಡ್ನ ಫಿಕ್ಸ್ಡ್ ಮಾಡಿರ್ತೀವಿ. ದಿ ಐರನ್ ಬ್ಲೇಡ್ ಆಫ್ ದಿಸ್ ಟೂಲ್ಸ್ ಹ್ಯಾವ್ ದ ರಿಂಗ್ ಇನ್ ವಿಚ್ ವುಡನ್ ಹ್ಯಾಂಡಲ್ ಇಸ್ ಫಿಕ್ಸ್ಡ್. ನಾವಿಲ್ಲಿ ಐರನ್ ಬ್ಲೇಡ್ನ ನಾವು ಒಂದು ರಿಂಗ್ ಆಗಿ ತಗೊಳ್ತೋಗೋಣ. ಆ ಒಂದು ರಿಂಗ್ನ ಒಂದು ವುಡನ್ಗೆ ಫಿಕ್ಸ್ ಮಾಡ್ತಾ ಹೋಗಿರ್ತೀವಿ. ನಾರ್ಮಲಲ್ಲಿ ಏನಿರುತ್ತೆ ಅಂದರೆ ರಿಂಗ್ ಏನಾಗಿರುತ್ತೆ, ಸ್ಲೈಟ್ಲಿ ಸ್ಮಾಲ್ ಆಗಿರುತ್ತೆ ಸೈಜು. ಆ ಒಂದು ರಿಂಗ್ ಸೈಜ್ ಸ್ಮಾಲ್ ಇರುತ್ತಲ್ಲ, ಹಾಗಾಗಿ ಅದನ್ನೇನು ಮಾಡ್ತಾ ಹೋಗ್ತಾರೆ, ಫಿಕ್ಸ್ ಮಾಡೋಕ್ಕೋಸ್ಕರ ಒಂದು ಹ್ಯಾಂಡಲಾಗೆ ಒಂದು ವುಡನ್ಗೆ ಒಂದು ವುಡ್ ಪೀಸ್ಗೆ ಅದು ಫಿಕ್ಸ್ ಮಾಡೋಕ್ಕೋಸ್ಕರ ಏನು ಮಾಡ್ತಾ ಹೋಗ್ತಾರೆ, ಆ ಒಂದು ರಿಂಗ್ನ ಹೀಟ್ ಮಾಡ್ತಾ ಹೋಗ್ತಾರೆ. ಆ ರಿಂಗ್ನ ಹೀಟ್ ಮಾಡಿದಾಗ ಇಟ್ ಬಿಕಮ್ ಸ್ಲೈಟ್ಲಿ ಏನಾಗ್ತಾ ಬರುತ್ತೆ, ಸೈಜ್ ಇಟ್ ಈಸ್ ಎ ಲಾರ್ಜ್ ಆಗ್ತಾ ಬರ್ತದೆ, ಎಕ್ಸ್ಪ್ಯಾಂಡ್ ಆಗ್ತಾ ಬರುತ್ತೆ. ನಾವು ಆವಾಗ ದ ಹ್ಯಾಂಡಲ್ ಈಸ್ಲಿ ಆಫ್ ದ ರಿಂಗ್ ವೆನ್ ದ ರಿಂಗ್ನ ಕೂಲ್ಸ್ ಡೌನ್ ಆದಾಗ ಏನಾಗ್ತಾ ಬರುತ್ತೆ, ಇಟ್ ಈಸ್ ಎ ಕಾಂಟ್ರಾಕ್ಟ್ಸ್ ಆಗ್ತಾ ಬರುತ್ತೆ. ಏನಕ್ಕೆ ಕಾಂಟ್ರಾಕ್ಟ್ಸ್ ಆದಾಗ ಏನಾಗ್ತಾ ಬರುತ್ತೆ, ರಿಸಲ್ಟು ಅಲ್ಲಿ ಏನಾಗ್ತಾ ಬರುತ್ತೆ, ಇಟ್ ಈಸ್ ಎ ಹ್ಯಾಂಡಲ್ ಮಾಡೋವಂಥ ಒಂದು ಪ್ಲೇಸ್ ಏನಾಗ್ತಾ ಬರುತ್ತೆ, ಆ ಒಂದು ರಿಂಗು ವುಡ್ಗೆ ಏನಾಗ್ತಾ ಬರುತ್ತೆ, ಇಟ್ ಈಸ್ ಎ ಫಿಟ್ಟಾಗಿ ಟೈಟ್ಲಿಯಾಗಿ ಕೂರ್ತಾ ಬರುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗಿ ಕೆಲವಿಷ್ಟು ಟೂಲ್ಸ್ ಕೊಟ್ಟಿದ್ದಾರೆ ನೋಡಿ. ಹೀಟಿಂಗ್ ಬಿಫೋರ್ ಫಿಕ್ಸಿಂಗ್ ಆ್ಯಂಡ್ ವುಡನ್ ಹ್ಯಾಂಡಲ್ಸ್ ಬಿಫೋರ್ ಫಿಕ್ಸಿಂಗ್. ಓಕೆ, ನೆಕ್ಸ್ಟ್ ಸಚ್ ಎ ಚೇಂಜಸ್ ಈಸ್ ಆಲ್ಸೋ ಯೂಸ್ಡ್ ಟು ಫಿಕ್ಸ್ಡ್ ದ ಮೆಟಲ್ ರಿಮ್. ಇಲ್ಲಿ ಸ್ವಲ್ಪ ಚೇಂಜಸ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನಾವೊಂದು ಫಿಕ್ಸ್ ಮಾಡೋಕ್ಕೋಸ್ಕರ ಒಂದು ಮೆಟಲ್ ರಿಮ್ ತೊಗೊಂಡಿರ್ತೀವಿ. ಇದನ್ನೇ ನಾವು ಮೆಟಲ್ ರಿಮ್ ಅಂತ ಹೇಳ್ತಾ ಹೋಗ್ತೀವಿ. ಈ ಒಂದು ಮೆಟಲ್ ರಿಮ್ ತೊಗೊಂಡಿದ್ದೀವಿ ಒಂದು ವುಡನ್ ವೀಲ್ಗೆ ಫಿಕ್ಸ್ ಮಾಡೋಕ್ಕೆ. ಕಾಟ್ ಹ್ಯಾಸ್ ಶೋನ್ ಇನ್ ಫಿಗರ್ 6.7 ನೋಡ್ತಾ ಹೋಗ್ತೀರಾ. ಇಟ್ ಈಸ್ ಒಂದು ಬುಲಕ್ ಕಾರ್ಟ್, ಇದು ವೀಲ್, ಅದು ಆ ಒಂದು ವೀಲ್ ಕಾರ್ಟ್ಗೆ ಫಿಕ್ಸ್ ಮಾಡೋಕ್ಕೆ ಒಂದು ರಿಮ್ ತೊಗೊಂಡಿದ್ದಾರೆ. ಆ ಒಂದು ರಿಮ್ ನೋಡಿಲಿ, ಅಗೇನ್ ದ ರಿಮ್ ಈಸ್ ಸ್ಲೈಟ್ಲಿ ಸ್ಮಾಲರ್. ಆ ಒಂದು ಮೆಟಲ್ ರಿಮ್ಮು ಸೈಜ್ ಸ್ಮಾಲ್ ಆಗಿದೆ ಆ ಒಂದು ವುಡನ್ ವೀಲ್ಗೆ. ಆವಾಗ ಏನು ಮಾಡ್ತಾ ಬಂದಿದ್ದಾರೆ, ಅದನ್ನು ಹೀಟ್ ಮಾಡ್ತಾ ಹೋಗಿದ್ದಾರೆ. ಆ ರಿಮ್ನ ಹೀಟ್ ಮಾಡಿದಾಗ ಏನಾಗ್ತಾ ಬರುತ್ತೆ, ಇಟ್ ಈಸ್ ಎಕ್ಸ್ಪ್ಯಾಂಡ್ ಆಗ್ತಾ ಬರುತ್ತೆ. ಎಕ್ಸ್ಪ್ಯಾಂಡ್ ಆದಾಗ ಅದು ಏನಾಗ್ತಾ ಬರುತ್ತೆ, ಆ ಒಂದು ವೀಲ್ಗೆ ಅದು ಫಿಟ್ಟಾಗಿ ಕೂರುತ್ತೆ. ದ ಕೋಲ್ಡ್ ವಾಟರ್ ಇಸ್ ಪೋರ್ಡ್. ಅದಕ್ಕೆ ನಾವು ಕೋಲ್ಡ್ ವಾಟರ್ ಹಾಕಿದಾಗ ಆ ಒಂದು ರಿಮ್ಮಿಗೆ ಏನಾಗ್ತಾ ಬರುತ್ತೆ, ಮತ್ತು ಆ ಒಂದು ವೀಲ್ ಏನಾಗ್ತಾ ಬರುತ್ತೆ, ಇಟ್ ಈಸ್ ಎ ಕಾಂಟ್ರಾಕ್ಟ್ಸ್ ಆಗ್ತಾ ಬರುತ್ತೆ. ಅಂದರೆ ಕಾಂಟ್ರಾಕ್ಟ್ಸ್ ಆಗ್ತಾ ಬಂದು ಏನಾಗ್ತಾ ಬರುತ್ತೆ, ಆ ಒಂದು ವೀಲಿಗೆ ಅದು ರಿಮ್ಮು ಫುಲ್ ಟೈಟಾಗಿ ಫಿಟ್ಟಾಗಿ ಒಂದು ಟೈಟ್ಲಿಯಾಗಿ ಕೂರ್ತಾ ಬರುತ್ತೆ. ನೆಕ್ಸ್ಟ್ ನೋಡಿಲಿ, ವೆನ್ ವಿ ಈಟ್ ವಾಟರ್ ಇನ್ ಪ್ಯಾನ್. ನೀವೊಂದು ಪ್ಯಾನಲ್ಲಿ ಒಂದು ವಾಟ್ರ್ ತೊಗೊಂಡು ಬಾಯ್ಲ್ ಸ್ಟಾರ್ಟ್ ಮಾಡ್ತಾ ಹೋಗ್ತೀರಾ. ಬಿಗಿನ್ಸ್ ಟು ಬಾಯ್ಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತೀರಾ. ಆಫ್ಟರ್ ಸಮ್ ಟೈಮ್ ಏನು ಮಾಡ್ತಾ ಹೋಗ್ತೀರಾ, ಅದೇ ರೀತಿ ಕಂಟಿನ್ಯೂ ಆಗಿ ಹೀಟ್ ಮಾಡ್ತಾ ಹೋಗ್ತೀರಾ. ಕಂಟಿನ್ಯೂ ಹೀಟ್ ಮಾಡ್ತಾ ಹೋದಾಗ ಫರ್ದರ್ ಅದ್ರ ಏನು ಕ್ವಾಂಟಿಟಿ ಸಿಗ್ತಾ ಹೋಗುತ್ತೆ, ಅವಾಗ ನಮಗೆ ಒಂದು ವಾಟರಿನ ಒಂದು ಲೆವೆಲ್ ಏನಾಗ್ತಾ ಬರುತ್ತೆ, ಇಟ್ ಈಸ್ ಎ ಬಿಗಿನ್ಸ್ ಅದು ಡಿಕ್ರೀಸ್ ಆಗ್ತಾ ಬರುತ್ತೆ. ಅದೇ ರೀತಿ ನಾವು ವಾಟರ್ ಚೇಂಜಸ್ ಇಂಟು ವೇಪರ್. ವಾಟರ್ನ ನಾವು ವೇಪರಾಗಿ, ಅಂದರೆ ಒಂದು ನೀರು ಅನ್ನೋದು ವೇಪರಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ. ಇದನ್ನು ನಾವು ಚಾಪ್ಟರ್ 5 ನೋಡಿದ್ದೀರಾ, ಹೌದಾ? ಚೇಂಜಸ್ ಆಗ್ತಾ ಬರುತ್ತೆ. ಇಫ್ ಯು ಅಬ್ಸರ್ವ್ ವಾಟರ್ ವೇಪರ್, ನೀವು ಅದನ್ನು ಅಬ್ಸರ್ವ್ ಮಾಡಿರಿ, ಆ ಒಂದು ವಾಟರ್ ವೇಪರು ಅಗೇನ್ ಮತ್ತೆ ಚೇಂಜಸ್ ಇಂಟು ಲಿಕ್ವಿಡ್ ಆಗ್ತಾ ಬರುತ್ತೆ, ಹೌದಾ? ನೀರು ಮತ್ತೆ ಆವಿಯಾಗಿ ಮತ್ತೆ ನೀರಾಗೆ ಬರ್ತೋಗುತ್ತೆ. ಅಲ್ಲಿ ಒಂದು ಪ್ಲೇಸ್ ರಿವರ್ಸ್ ಆಯಿತು, ಒಂದು ಲಿಕ್ವಿಡ್ ಆಗ್ತಾ ಬರುತ್ತೆ. ವೆನ್ ಇಟ್ ಈಸ್ ಕೂಲ್, ಅದು ನೀವು ತಣ್ಣಗಾದಾಗ ಇಟ್ ಈಸ್ ಅಲ್ಲೊಂದು ಅಬ್ಸರ್ವ್ ಮಾಡ್ತಾ ಬನ್ನಿ, ಒಂದು ಮೆಲ್ಟಿಂಗ್ ಆಫ್ ಐಸ್, ಒಂದು ಮಂಜುಗಡ್ಡೆ ಮೆಲ್ಟ್, ಅದನ್ನು ಸಮೇತ ನೀವು ಹೀಟ್ ಮಾಡಿಬಿಟ್ಟು ಅಬ್ಸರ್ವ್ ಮಾಡ್ತಾ ಹೋಗಿ. ಅಲ್ಲಿ ಏನು ಚೇಂಜಸ್ ನಿಮಗೆ ಕಾಣಿಸ್ತಾ ಹೋಗುತ್ತೆ. ವಾಟ್ ಡಸ್ ಇಟ್ ಚೇಂಜಸ್ ಇಂಟು, ಏನು ಪಾಸಿಬಲ್ ಇದೆ ಆ ವಾಟರ್ನ ಮತ್ತೆ ನಾವು ಬ್ಯಾಕ್ ಟು ಐಸಿ ಅದನ್ನು ತರ್ಬೋದು. ಅಲ್ಲಿ ಚೇಂಜಸ್ ಏನು ಕಾಣಿಸುತ್ತೆ ಅನ್ನೋದು ನೀವು ಇಲ್ಲಿ ಅದರಲ್ಲೇ ತುಂಬ ಒಂದು ಚೇಂಜಸ್ ಕಾಣಿಸ್ತಾ ಹೋಗುತ್ತೆ ಇವೆರಡು ಟಾಪಿಕ್ಕಿಂದ. ಇದನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ ಅಂತಂದ್ಬಿಟ್ಟು ಹೇಳಿದ್ದಾರೆ. ನೆಕ್ಸ್ಟ್ ನೋಡಿ, ಆ್ಯಕ್ಟಿವಿಟಿ 7. ಟೇಕ್ ಎ ಸ್ಮಾಲ್ ಕ್ಯಾಂಡಲ್. ನೀವೊಂದು ಕ್ಯಾಂಡಲ್ ತೊಗೊತಾ ಹೋಗ್ತೀರಾ. ಆ ಕ್ಯಾಂಡಲ್ನ ಫಸ್ಟ್ ನೀವು ಲೆಂತ್ನ ಮೆಜರ್ ಮಾಡಿರಿ, ಸ್ಕೇಲಲ್ಲಿ ಮೆಜರ್ ಮಾಡಿಬಿಟ್ಟು ಒಂದು ಪ್ಲೇಸಲ್ಲಿ ಸೂಟಬಲಾಗಿ ಫಿಕ್ಸ್ ಮಾಡಿ. ಆ ಒಂದು ಕ್ಯಾಂಡಲನ್ನ ಆನ್ ಮಾಡಿಬಿಟ್ಟು ಆ ಲೈಟ್ನ ಸೂಟಬಲ್ ಒಂದು ಪ್ಲೇಸ್ ಫಿಕ್ಸ್ ಮಾಡಿ. ಏನಾಗ್ತಾ ಹೋಗುತ್ತೆ,
ಬರ್ನ್ ಆಗ್ತಾ ಹೋಗುತ್ತೆ, ಉರಿತಾ ಹೋಗುತ್ತೆ ಲೈಟ್. ಹೌದಾ? ಸಮ್ಟೈಮ್ಸ್ ಒಂದು ಸ್ವಲ್ಪ ಟೈಮ್ ಬಿಟ್ಟು ಆ ಒಂದು ಉರಿತಿರೋಂಥ ಒಂದು ಲೈಟ್ನ ನೀವು ಬ್ಲೋ ಔಟ್ ಫ್ರಮ್ ಕ್ಯಾಂಡಲ್ ಆಫ್ ಮಾಡಿ, ಆರಿಸ್ಬಿಟ್ಟ ಮೇಲೆ ಅದರ ಒಂದು ಮೆಜರ್ ನೋಡ್ತಾ ಹೋಗಿ. ಅವಾಗ ಅಗೇನ್ ಮತ್ತೆ ಒಂದು ಮೆಜರ್ ನೋಡಿ, ಆ ಒಂದು ಕ್ಯಾಂಡಲಿನ ಮೆಜರು ಈ 6.8 ನಿಮಗೆ ಕಾಣಿಸ್ತಿದೆ. ಹೌದಾ? ಫಸ್ಟ್ ಈ ರೀತಿ ಇರುತ್ತೆ, ಆಮೇಲೆ ಹಾರಿಸ್ತಾ ಹೋಗ್ತೀರಾ, ಅಲ್ಲಿರುವಂಥ ಒಂದು ಕ್ಯಾಂಡಲ್ನ ನೀವು ಮೆಜರ್ನ ನೀವು ಮತ್ತೆ ಮೆಜರ್ ಮಾಡಿದಾಗ ಚೇಂಜಸ್ ಆಫ್ ದಿ ಲೆಂತ್ ಇನ್ ಕ್ಯಾಂಡಲ್ ಕ್ಯಾನ್ ಬಿ ರಿವರ್ಸ್ಡ್. ಆವಾಗ ಏನಾಗ್ತಾ ಬರುತ್ತೆ ಇದೆ ಇದರಲ್ಲಿರುವಂಥ ಒಂದು ವ್ಯಾಕ್ಸ್ ಎಲ್ಲ ಕೆಳಗಡೆ ಬರುತ್ತೆ. ಆವಾಗ ಇದರ ಒಂದು ಲೆಂತ್ ಏನಾಗ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಅದನ್ನು ಈಗ ಮತ್ತೆ ರಿವರ್ಸ್ ಸ್ಟೇಜಲ್ಲಿ ತರ್ಬೋದಾ, ಮತ್ತೆ ಅದು ರಿವರ್ಸ್ ಪೊಸಿಷನಲ್ಲಿ ತರ್ಬೋದಾ ಇದನ್ನು ಅಂತಂದ್ಬಿಟ್ಟು ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಇಫ್ ಟೇಕ್ ಎ ಸಮ್ ವ್ಯಾಕ್ಸ್, ಇದರಲ್ಲಿರುವಂತಹ ಒಂದು ಆ ಒಂದು ಲೈಟು ಉರಿದ್ಬಿಟ್ಟು ವ್ಯಾಕ್ಸ್ ಕೆಳಗಡೆ ಬಂದಿರುತ್ತಲ್ಲ, ಅದರಲ್ಲಿ ಸ್ವಲ್ಪ ವ್ಯಾಕ್ಸ್ ತೊಗೊಂಡ್ಬಿಟ್ಟು ನೀವು ಪ್ಯಾನಲ್ ಹಾಕಿ ಹೀಟ್ ಮಾಡಿದಾಗ ಆ ರೀತಿ ಎಲ್ಲಾದ್ರೂ ಸಮೇತ ಇದನ್ನು ನೀವು ಚೇಂಜಸ್ ಮಾಡ್ಬೋದಾ, ರಿವರ್ಸ್ ಮಾಡ್ಬೋದಾ ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾ ಹೋಗಿದ್ದಾರೆ. ವಿತ್ 6.9 ಕಾಣಿಸ್ತಿದೆ. ಈ ಒಂದು ವ್ಯಾಕ್ಸ್ನ ಪ್ಲೇಟಲ್ಲಿ ತೊಗೊಂಡಿದ್ದಾರೆ, ಅದನ್ನು ಬರ್ನ್ ಮಾಡ್ತಾ ಹೋಗಿದ್ದಾರೆ. ಆವಾಗ ಆ್ಯಸ್ ಇಟ್ ಈಸ್ ಆ ಒಂದು ವ್ಯಾಕ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಇದನ್ನು ರಿವರ್ಸ್ ಪ್ಲೇಸಿಗೆ ತರ್ಬೋದಾ ಅಂತಂದ್ಬಿಟ್ಟು ವಿತ್ ಚೇಂಜಸ್ ಮಾಡ್ತಾ ಹೋಗ್ಬೋದಾ ರಿವರ್ಸಿಗೆ ಅಂತ ವಿತ್ ಕ್ವಶನ್ ಮಾರ್ಕ್ ಹಾಕಿದ್ದಾರೆ ನೋಡಿ. ವಿತ್ ಈಟಿಂಗ್ ಆಫ್ ವ್ಯಾಕ್ಸ್, ಇದನ್ನು ನಾವು ವ್ಯಾಕ್ಸ್ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ನೋಡಿ, ಇದೇ ರೀತಿ ರಿಪೀಟ್ ಮಾಡ್ತಾ ಹೋಗ್ರಿ ಆ್ಯಕ್ಟಿವಿಟಿ 7 ವಿತ್ ಇನ್ಸೆನ್ಸ್ ಸ್ಟಿಕ್ ತಾಳಿ, ವೇಟ್ ಟಿಲ್ ಇಟ್ ಬರ್ನ್ಸ್ ಅವೇ ಕಂಪ್ಲೀಟ್ಲಿ. ಆ ಕಂಪ್ಲೀಟ್ಲಾಗಿ ಬರ್ನ್ ಮಾಡಿ ಆ ಒಂದು ಸ್ಟಿಕ್ನ. ಅಲ್ಲಿ ನಿಮ್ಗೆ ಏನು ಚೇಂಜಸ್ ಕಾಣಿಸ್ತಾ ಹೋಗುತ್ತೆ ಆ ಒಂದು ಇನ್ಸ್ಟೆಂಟ್ ಸ್ಟಿಕ್ಕಲ್ಲಿ ನೀವು ಏನು ಚೇಂಜಸ್ ಕಾಣಿಸ್ತಾ ಹೋಗುತ್ತೆ. ದ ಸ್ಟಿಕ್ಸ್ ಈಸ್ ಬರ್ನ್ಸ್ ಪ್ರೊಡ್ಯೂಸಸ್ ಸಮ್ ನ್ಯೂ ಮೆಟೀರಿಯಲ್ಸ್. ಈ ಒಂದು ಸ್ಟಿಕ್ಸ್ನಾಗಿರ್ಬೋದು ಬರ್ನ್ ಮಾಡೋಕ್ಕೆ ಅಥವಾ ಬೇರೆ ಒಂದು ಮೆಟೀರಿಯಲ್ಸ್ನ ನಾವು ಪ್ರೊಡ್ಯೂಸ್ ಮಾಡೋಕ್ಕೆ ಆಗಿರ್ಬೋದು. ದೀಸ್ ಈಸ್ ಆ್ಯಶ್ ಆರ್ ಸಮ್ ಗ್ಯಾಸಸ್. ಒಂದು ಮೆಟೀರಿಯಲ್ಸಲ್ಲಿ ಒಂದು ಆಬ್ಜೆಕ್ಟಲ್ಲಿ ನಾವು ಬರ್ನ್ ಮಾಡಿದಾಗ ಆ್ಯಶು ಅಥವಾ ಒಂದು ಗ್ಯಾಸ್ ರಿಲೀಸ್ ಆಗ್ತಾ ಹೋಗುತ್ತೆ. ಹೌದಾ? ಆ್ಯಶ್ ಅಂದರೆ ಬೂದಿ, ಒಂದು ಬೂದಿ ಅದು ಅಥವಾನು ಬರುತ್ತೆ, ಇಲ್ಲ ಒಂದು ಆಬ್ಜೆಕ್ಟಿಂದ ಒಂದು ಗ್ಯಾಸ್ ಮಾತ್ರನೂ ರಿಲೀಸ್ ಆಗ್ತಾ ಹೋಗುತ್ತೆ. ವಿ ಕೆನಾಟ್ ಸಿ ದಿಸ್ ಗ್ಯಾಸ್. ಆ ಒಂದು ಗ್ಯಾಸ್ ನಮಗೆ ನೋಡೋಕ್ಕಾಗಲ್ಲ, ಬಟ್ ಕೆನಾಟ್ ಸೆನ್ಸ್ ವಿತ್ ನಮ್ಮ ಒಂದು ಸೆನ್ಸಿಂದ ಏನು ಮಾಡ್ತಾ ಹೋಗ್ತೀವಿ, ಒಂದು ಪ್ಲೆಸೆಂಟಲ್ಲಿ ಸ್ಮೆಲ್ ಮಾತ್ರ ರಿಲೀಸ್ ಆಗ್ತಾ ಹೋಗುತ್ತೆ ಆ ಒಂದು ಗ್ಯಾಸಿಂದ. ಯಾವುದೋ ಒಂದು ಆಬ್ಜೆಕ್ಟ್ ಆದರೂ ಒಂದು ಸಬ್ಸ್ಟೆನ್ಸ್ನ ಸಹ ಒಂದು ಮೆಟೀರಿಯಲ್ಸ್ನ ನೀವು ಬರ್ನ್ ಮಾಡಿದಾಗ ಸುಟ್ಟಿದಾಗ ಒಂದು ಆ್ಯಶ್ ಬೂದಿ ಬರ್ಬೋದು, ಇಲ್ಲ ಒಂದು ಗ್ಯಾಸ್ನ ರಿಲೀಸ್ ಮಾಡ್ತಾ ಬರುತ್ತೆ. ಪ್ಲೆಸೆಂಟಾಗಿ ಒಂದು ಸ್ಮೆಲ್ಲಿಂದ ಹೊರಗಡೆ ಬರುತ್ತೆ. ಆ ಗ್ಯಾಸು ಸ್ಮೆಲ್ಲಿಂದ ನಾವು ಕ್ಯಾನ್ ದಿಸ್ ಚೇಂಜಸ್, ಅದನ್ನು ನಾವಿಲ್ಲಿ ರಿವರ್ಸ್ ಮಾಡ್ತಾ ಹೋಗ್ಬೋದು. ಅಂದರೆ ಈ ಗ್ಯಾಸ್ನ ಯೂಸ್ ಮಾಡಿಕೊಂಡು ಮತ್ತೆ ಅದನ್ನು ರಿವರ್ಸ್ ಪ್ಲೇಸಿಗೆ ತರ್ಬೋದಾ, ಅಥವಾ ಈ ಒಂದು ಹ್ಯಾಶ್ನ ಯೂಸ್ ಮಾಡಿಕೊಂಡು ಅದನ್ನು ರಿವರ್ಸ್ ಪ್ಲೇಸಿಗೆ ತರ್ಬೋದಾ ಅಂತಂದ್ಬಿಟ್ಟು ಇಲ್ಲಿ ಕೇಳಿದ್ದಾರೆ. ಅದರಿಂದ ಸಮ್ ಚೇಂಜಸ್ ಮಾಡ್ತಾ ಹೋಗ್ಬೋದಾ ಅಂತ. ಆ್ಯಂಡ್ ವಾಟ್ ಅಬೌಟ್ ಚೇಂಜಸ್ ವಿಚ್ ಅಕರ್ಡ್ಸ್ ಇನ್ ಮ್ಯಾಸ್ಟಿಕ್. ಅದೇ ರೀತಿಯಲ್ಲಿ ಮ್ಯಾಸ್ಟಿಕ್ ಆದರೂ ಅಥವಾ ಮ್ಯಾಚ್ಸ್ಟಿಕ್ಕಲ್ಲಿ ನಾವು ಲೈಟಿಂಗ್ ಯೂಸ್ ಮಾಡ್ಕೊಂಡಿರ್ತೀವಿ. ಹೌದಾ? ಅಥವಾ ಕ್ಯಾಂಡಲೆಲ್ಲ ಯೂಸ್ ಮಾಡ್ಕೊಂಡಿರ್ತೀವಿ, ಇನ್ಸ್ಟೆಂಟ್ ಸ್ಟಿಕ್ ಯೂಸ್ ಮಾಡ್ಕೊಂಡಿರ್ತೀವಿ. ಇದನ್ನು ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಅದನ್ನು ಚೇಂಜಸ್ ಮಾಡ್ತಾ ಹೋಗ್ಬೋದಾ, ರಿವರ್ಸ್ ಪ್ಲೇಸಿಗೆ ಅದನ್ನು ನಾವು ಚೇಂಜ್ ಮಾಡ್ತಾ ಹೋಗ್ಬೋದಾ ಅಂತಂದ್ಬಿಟ್ಟು ಇಲ್ಲಿ ವಿತ್ ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಸೋ ಫೇರ್ ವಿ ಹ್ಯಾವ್ ಡಿಸ್ಕಸ್ಡ್ ದಿ ಚೇಂಜಸ್ ಇನ್ ಅಕ್ಕರ್ ಇನ್ ಗಿವನ್ ಎ ಆಬ್ಜೆಕ್ಟ್. ಇದೇ ರೀತಿ ಇರುವಂತಹ ಎಷ್ಟೋ ಒಂದು ಚೇಂಜಸ್ ಮಾಡ್ತಾ ಹೋಗ್ಬೋದು. ಕೆಲವು ಅದನ್ನು ನೀವು ಡಿಸ್ಕಸ್ ಮಾಡ್ತಾ ಹೋಗಿ, ಅಂದರೆ ಎಷ್ಟೊಂದು ಆಬ್ಜೆಕ್ಟ್ಸ್ನ ಮೆಟೀರಿಯಲ್ಸ್ನ ಈ ರೀತಿ ಚೇಂಜ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ವಾಟ್ ಅಬೌಟ್ ದ ಚೇಂಜಸ್ ಇನ್ ಅಕ್ಕರ್ಸ್ ಟು ಸಬ್ಸ್ಟೆನ್ಸಸ್ ಇಸ್ ಮಿಕ್ಸ್ಡ್ ಟುಗೆದರ್. ಅಂದರೆ ಕೆಲವೊಂದು ಮೆಟೀರಿಯಲ್ಸ್ ಸಬ್ಸ್ಟೆನ್ಸಸ್ಸಲ್ಲೂ ಸಮೇತ ಎರಡೂ ಮಿಕ್ಸಪ್ ಆಗಿರುತ್ತೆ. ಹೌದಾ? ಇನ್ ಚಾಪ್ಟರ್ 4 ನೋಡ್ತಾ ಬಂದ್ವಿ, ಡಿಸಾಲ್ವ್ಡ್ ಇನ್ ಸಾಲ್ಟ್ ಇನ್ ವಾಟರ್. ಸಾಲ್ಟು ವಾಟರ್ನ ನಾವು ಡಿಸಾಲ್ವ್ ಮಾಡಿರ್ತೀವಿ. ಚಾಪ್ಟರ್ 4 ನೋಡಿದ್ವಿ ಒಂದು ಆ್ಯಕ್ಟಿವಿಟಿ. ಡ್ಯೂ ಯು ಥಿಂಕ್ ಚೇಂಜ್ ಇಸ್ ಅಕರ್ಡ್ ಸಾಲ್ಟ್ ಆರ್ ಇನ್ ವಾಟರ್. ಹಾಗಾದರೆ ಈ ಒಂದು ನಾವು ಮಿಕ್ಸ್ ಮಾಡಿರೋಂಥ ಒಂದು ಡಿಸಾಲ್ವ್ ಕರಗಿರುವಂತಹ ಒಂದು ಸಾಲ್ಟು ವಾಟರ್ನ ನಾವು ಸಪ್ರೇಟ್ ಮಾಡ್ತಾ ಹೋಗ್ಬೋದಾ. ಇಟ್ ಈಸ್ ಪಾಸಿಬಲ್ ರಿವರ್ಸ್ ಬಿ ಚೇಂಜ್. ಇದನ್ನು ನೀವು ಪಾಸಿಬಲ್ ಇದೆಯಾ, ರಿವರ್ಸ್ ಮಾಡೋಕ್ಕೆ ಪಾಸಿಬಲ್ ಇದೆಯಾ ಅಂತ ಅಂದ್ಬಿಟ್ಟು ವಿತ್ ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಎಸ್ ವೆಯ್ಟ್. ಇನ್ ಚಾಪ್ಟರ್ 5 ನಾವೆಲ್ಲೇನು ಓದಿದ್ವಿ, ಇಲ್ಲಿರೋ ಔಟ್ ಸಪ್ರೇಟ್. ಅದೇ ರೀತಿ ನಾವು ಚಾಪ್ಟರ್ 5 ಓದ್ತಾ ಹೋಗಿದ್ವಿ. ಸಪ್ರೇಟ್ ಸಾಲ್ಟ್ ಇನ್ ಸೊಲ್ಯೂಷನ್ ಇನ್ ವಾಟರ್. ಸಾಲ್ಟನ್ನು ನಾವು ಒಂದು ವಾಟರ್ ಸೊಲ್ಯೂಷನ್ನು ಸಪ್ರೇಟ್ ಮಾಡಿದ್ವಿ ಅಂತ ಅಂದ್ಬಿಟ್ಟು ಇಲ್ಲಿ ನಾವು ಓದ್ತಾ ಹೋಗಿದ್ವಿ. ಇದ್ರ ಬಗ್ಗೆ ಒಂದು ಸೊ ವಿ ಕ್ಯಾನ್ ಸೇ ದಟ್ ಚೇಂಜಸ್ ಡ್ಯೂ ಟು ಡಿಸಾಲ್ವಿಂಗ್ ಸಾಲ್ಟ್ ಇನ್ ವಾಟರ್ ಕ್ಯಾನ್ ಬಿ ರಿವರ್ಸ್ಡ್. ಅದೇ ರೀತಿ ನಾವಿಲ್ಲಿ ಇದನ್ನು ನಾವು ಒಂದು ಡಿಸಾಲ್ವ್ ಆಗಿರುವಂತಹ ಒಂದು ಸಾಲ್ಟ್ನು ವಾಟರ್ನು ರಿವರ್ಸ್ ಮಾಡ್ಬೋದಾ ಕ್ವಶನ್ ಮಾರ್ಕ್. ಫೆಹಲಿ ಹೇಳ್ತಾ ನೋಡಿ, ಹ್ಯಾಸ್ಕ್ ಸ್ಟೂಡೆಂಟ್ ಇಫ್ ಯು ಹೆವರ್ ಸೀನ್ ಕರ್ಡ್ ಬೀಯಿಂಗ್ ಸೆಟ್ ಎ ಸ್ಮಾಲ್ ಕ್ವಾಂಟಿಟಿ ಆಫ್ ಕರ್ಡ್ ಈಸ್ ಆ್ಯಡೆಡ್ ಟು ವಾರ್ಮ್ ಮಿಲ್ಕ್. ನಾವು ಕಡಿಮೆ ಪ್ರಮಾಣದಲ್ಲಿ ಕರ್ಡ್ ತೊಗೊಂಡಿರ್ತೀವಿ ಮೊಸರನ್ನ, ಅದಕ್ಕೆ ನಾವು ವಾರ್ಮ್ ಮಿಲ್ಕ್
ಅಂದರೆ ಕೋಲ್ಡ್ ಮಿಲ್ಕ್ನ ನಾವು ಮಿಕ್ಸ್ ಮಾಡಿರ್ತೀವಿ. ದ ಮಿಲ್ಕ್ ಈಸ್ ಸ್ಟಿರ್ಡ್, ಆ ಒಂದು ಮಿಲ್ಕ್ನ ನಾವು ಮಿಕ್ಸ್ ಮಾಡಿದಾಗ ಸ್ಟೆರಡ್ ಮಾಡಿದಾಗ ಆ್ಯಂಡ್ ಸೆಟ್ ಎಸೈಡ್ ಎ ಫ್ಯೂ ಅವರ್ಸ್, ಸ್ಟೆರಡ್ ಮಾಡಿಬಿಟ್ಟು ಅದನ್ನು ಒಂದು ಫ್ಯೂ ಅವರ್ಸ್ ಹಾಗೆ ಬಿಡಿ. ಅಟ್ ವಾರ್ಮ್ ಪ್ಲೇಸ್ ಇನ್ ಫ್ಯೂ ಅವರ್ಸ್, ನಾವು ಒಂದು ಫ್ಯೂ ಅವರ್ಸಲ್ಲಿ ನಾವು ಮಿಲ್ಕ್ನು ಮತ್ತು ಆ ಒಂದು ಕರ್ಡನ್ನು ನಾವೆರಡನ್ನು ಮತ್ತು ರಿವರ್ಸ್ ಸ್ಟೇಜಿಗೆ ಮತ್ತು ಸಪ್ರೇಟಾಗಿ ಹೊರಗಡೆ ತೆಗಿತಾ ಹೋಗ್ಬೋದು. ಕ್ಯಾನ್ ದಿಸ್ ಅಂತ ಅಂದ್ಬಿಟ್ಟು ಇಲ್ಲಿ ವಿತ್ ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಆನ್ಸರ್ ಇಸ್ ನೋ. ಹೌದಾ? ನೆಕ್ಸ್ಟ್, ವಿ ಫೈಂಡ್ ಎ ಫ್ಯೂ ವೇಸ್ ಟು ಬ್ರಿಂಗ್ ಅಬೌಟ್ ಎ ಚೇಂಜಸ್. ಇದೇ ರೀತಿ ಇರುವಂತಹ ಫ್ಯೂ ವೇ ಇದೆ, ದಾರಿ ಇದೆ ಟು ಬ್ರಿಂಗ್ ಚೇಂಜಸ್. ಇದೇ ರೀತಿ ಸಬ್ಸ್ಟೆನ್ಸಸ್ನ ಮೆಟೀರಿಯಲ್ಸ್ನ ಸಪ್ರೇಟ್ ಮಾಡುವಂತಹ ಕೆಲವು ಸಬ್ಸ್ಟೆನ್ಸಸ್ಸು ಇದೆ. ಕುಡ್ ಬಿ ಈಟಿಂಗ್, ಅದನ್ನು ಹೀಟಲ್ಲಾಗಿರ್ಬೋದು ಅಥವಾ ಮಿಕ್ಸ್ ಮಾಡೋದ್ರ ರೀತಿಯಲ್ಲಾಗಿರ್ಬೋದು ಅಂತ ಆ ಒಂದು ಬೇರೆ ಬೇರೆ ಇರುವಂಥ ಅದರ್ ಸಬ್ಸ್ಟೆನ್ಸಸ್ನು ನಾವಿಲ್ಲಿ ರಿವರ್ಸ್ ಮಾಡುವಂತಹ ಮೆಟೀರಿಯಲ್ಸು ಇದೆ ಅಂತ ಹೇಳಿದ್ದಾರೆ, ಅಥವಾ ರಿವರ್ಸ್ ಮಾಡದೇ ಇರುವಂತಹ ಕೆಲವಷ್ಟು ಸಬ್ಸ್ಟೆನ್ಸಸ್ ಇದೆ ಅಂತಲೂ ಹೇಳಿದ್ದಾರೆ. ವಿ ಆಲ್ಸೋ ಫೈಂಡ್ ಸಮ್ ಚೇಂಜಸ್ ಕ್ಯಾನ್ ಬಿ ರಿವರ್ಸ್ಡ್. ಇಲ್ಲಿ ನೀವು ಫೈಂಡ್ ಮಾಡ್ತಾ ಹೋಗಿ ರಿವರ್ಸ್ ಆಗಿ ಚೇಂಜ್ ಮಾಡುವಂತಹ ಸಬ್ಸ್ಟೆನ್ಸಸ್ನು ಸಮ್ ಕೆನಾಟ್ ಬಿ ರಿವರ್ಸ್ ಮಾಡ್ದಲೇ ಇರುವಂತಹ ಕೆಲವೊಂದು ಸಬ್ಸ್ಟೆನ್ಸಸ್ ಇದೆ. ದೇರ್ ಮಸ್ಟ್ ಮೆನಿ ವೇಸ್ ಆಫ್ ಚೇಂಜಿಂಗ್ ಥಿಂಗ್ಸ್, ಅದರಲ್ಲಿ ಚೇಂಜ್ ಮಾಡೋ ರೀತಿಯಲ್ಲೂ ಸಮೇತ ಅದರಲ್ಲೂ ದಾರಿಗಳು ಇದೆ, ದಾರಿನೂ ಸಮೇತ ಇದೆ ಅಂತ ಹೇಳ್ತಾ ಹೋಗಿದ್ದಾರೆ. ಇಟ್ ಪಾಸಿಬಲ್ ಸಮ್ ಕುಡ್ ಬಿ ರಿವರ್ಸ್ಡ್, ಪಾಸಿಬಲ್ ಇದೆ ಚೇಂಜ್ ಮಾಡೋವಂಥದ್ದು. ದೀಸ್ ಚೇಂಜಸ್ ಈಸ್ ಅರೌಂಡ್ ಕುಡ್ ಬಿ ಗ್ರೂಪ್ಡ್ ಇನ್ ಕ್ಯಾನ್ ಬಿ ರಿವರ್ಸ್ ಆರ್ ನಾಟ್ ರಿವರ್ಸ್ ಇನ್ ಹೈಯರ್ ಕ್ಲಾಸಸ್. ಇದೇ ರೀತಿ ನೀವು ಇಲ್ಲಿ ಅದನ್ನು ಗ್ರೂಪ್ ಮಾಡ್ತಾ ಹೋಗಿ ಇದನ್ನು ಮತ್ತೆ ರಿವರ್ಸ್ ಮತ್ತು ಕೆನಾಟ್ ಬಿ ರಿವರ್ಸ್ ಆಗಿರೋಂಥ ಒಂದು ಕೆಲವು ಸಬ್ಸ್ಟೆನ್ಸಸ್ನ ನೀವು ಹೈಯರ್ ಕ್ಲಾಸಸ್ಸಲ್ಲಿ ಯು ವಿಲ್ ಲರ್ನ್ ಓದ್ತಾ ಹೋಗ್ತೀರಾ. ವೇಸ್ ಇನ್ ವಿಚ್ ಚೇಂಜಸ್ ಕ್ಯಾನ್ ದಿ ಅದರ್ ಇನ್ ಗ್ರೂಪ್, ಅದೇ ರೀತಿ ಇರೋಂಥ ಒಂದು ವೇಯಲ್ಲಾಗಿರ್ಬೋದು ಮತ್ತು ಯಾವ ಒಂದು ಮೆಟೀರಿಯಲ್ಸ್ನ ಅಥವಾ ಯಾವ ಒಂದು ಸಬ್ಸ್ಟೆನ್ಸಸ್ನ ನಾವು ರಿವರ್ಸ್ ಮಾಡ್ಬೋದು ಅಥವಾ ಕೆನಾಟ್ ಬಿ ರಿವರ್ಸ್ ಮಾಡ್ದಲೇ ಇರ್ಬೋದು ಅಂಥದ್ದು ವಿತ್ ಇನ್ ಹೈಯರ್ ಸ್ಟಡೀಸಲ್ಲಿ ಇದ್ರ ಬಗ್ಗೆ ನೀವು ಓದ್ತಾ ಹೋಗ್ತೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ನೆಕ್ಸ್ಟ್ ನೋಡ್ತಾ ನೋಡಿ ಇಲ್ಲಿ ಪೇಜ್ ನಂಬರ್ 51ಅಲ್ಲಿ ಚೇಂಜ್ ಆ್ಯಂಡ್ ಕೆನಾಟ್ ಬಿ ರಿವರ್ಸ್ಡ್. ಸಾಯಿಂಗ್ ದ ಪೀಸ್ ಆಫ್ ಫುಡ್, ಹೌದಾ? ಪೀಸ್ ಆಫ್ ಫುಡ್ನ ನಾವು ಮತ್ತೆ ನೋ. ಮೆಲ್ಟಿಂಗ್ ದ ಐಸ್ ಕ್ಯಾಂಡಿ, ಮೆಲ್ಟ್ ಆಗಿರೋಂಥ ಒಂದು ಕ್ಯಾಂಡಿನ ಮತ್ತೆ ಅದನ್ನು ನಾವು ಸಾಲಿಡ್ ಇದ್ದಿದ್ದು ಮತ್ತು ಲಿಕ್ವಿಡ್ ಮತ್ತು ಸಾಲಿಡ್ನ ಮಾಡ್ತಾ ಹೋಗ್ಬೋದು ರಿವರ್ಸ್ ಆಗಿ. ಎಸ್. ಡಿಸಾಲ್ವ್ ಶುಗರ್ ಇನ್ ವಾಟರ್, ಎಸ್. ಶುಗರ್ ಇನ್ ಡಿಸಾಲ್ವ್ಡ್ ಇಸ್ ನೋ. ನೆಕ್ಸ್ಟ್, ಕುಕ್ಕಿಂಗ್ ದ ಫುಡ್, ನೋ. ಕುಕ್ ಮಾಡಿರೋದನ್ನ ಆಲ್ರೆಡಿ ಮತ್ತೆ ಅದು ಫಸ್ಟ್ ನೋ. ರೈಪ್ನಿಂಗ್ ಆಫ್ ಮ್ಯಾಂಗೋ, ನೋ. ಸೋರಿಂಗ್ ಆಫ್ ಮಿಲ್ಕ್ಸ್, ನೋ. Okay students, thank you.